ನಮಸ್ಕಾರ ಎಲ್ಲರಿಗೂ. ಮೋಮೀಸ್ ಅಡ್ಡಾಗೆ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮೇಲೆ ಕಾಣಿಸ್ತಾ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀವಿ ಒಂದು ಸೂಪರ್ ರೆಸಿಪಿ, ಅದೇ ಸಿಹಿ ಹಿತ್ಕಿದ ಬೇಳೆ. ಹಿತ್ಕಿದ ಬೇಳೆ ಸೀಸನ್ ಮುಗಿಯೋಷ್ಟರಲ್ಲಿ ನೀವು ಕೂಡ ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣವಾ? ಇದಕ್ಕೆ ನಾನಿಲ್ಲಿ 2 ಕಪ್ ಆಗೋಷ್ಟು ಹಿತ್ಕಿದ ಬೇಳೆ ತೊಗೊಂಡಿದ್ದೀನಿ. 2 ಕಪ್ ಕಾಯಿ ತುರಿ, ಹಾಗೆ ಬೆಲ್ಲ 2.5 ಕಪ್, 1/4 ಕಪ್ ಗಸಗಸೆ, ಹಾಗೆ 3/4 ಕಪ್ಪಷ್ಟು ಹುರಿಗಡಲೆ, ಸ್ವಲ್ಪ ಏಲಕ್ಕಿ ಪುಡಿನ ಕೂಡ ತೊಗೊಂಡಿದ್ದೀನಿ. ಈಗ ಗ್ಯಾಸ್ ಮೇಲೆ ಒಂದು ದಪ್ಪ ತಳದ ಬಾಣಲಿನಿಟ್ಟು ಗಸಗಸೆನ ಚೆನ್ನಾಗಿ ಹುರ್ಕೋಬೇಕು. ರೋಸ್ಟ್ ಮಾಡಿದ ನಂತರ ಇದನ್ನು ಆರೋದಕ್ಕೆ ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ನಾವು ತೊಗೊಂಡಿರುವಂಥ ಕಾಯಿ ತುರಿನ ನುಣ್ಣಗೆ ರುಬ್ಕೋಬೇಕು. ಇದ್ರ ಜೊತೆಗೆ ಹುರಿಗಡಲೆ ಹಾಗೆ ನಾವು ರೋಸ್ಟ್ ಮಾಡ್ಕೊಂಡಿರೋವಂಥ ಗಸಗಸೆನೂ ಕೂಡ ಹಾಕಿ ಈ ರೀತಿ ಕಾಯಿ ಹಾಲು ಬರೋವರೆಗೂ ನುಣ್ಣಗೆ ರುಬ್ಕೋಬೇಕು. ನಂತರ ಒಂದು ದಪ್ಪ ತಳದ ಪಾತ್ರೆನ ತೊಗೊಂಡು 2 ಕಪ್ ಆಗೋಷ್ಟು ಹಿತ್ಕಿದ ಬೇಳೆ ಜೊತೆಗೆ ನಾವು ರುಬ್ಕೊಂಡಿರೋವಂಥ ಕಾಯಿ ಹಾಲನ್ನ ಕೂಡ ಹಾಕಿ ಕುದಿಯೋದಕ್ಕೆ ಬಿಡೋಣ. ಈಗ ನಾವು ತೊಗೊಂಡಿರುವಂಥ ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡು ಇದ್ರ ಜೊತೆಗೆ 2 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಕೂಡ ಹಾಕಿ ನೀಟಾಗಿ ಗಂಟು ಬರದೇ ಇರೋ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಕುಕ್ಕರ್ನಲ್ಲಿ ಇದನ್ನು ಮಾಡ್ತಾಯಿದ್ದೀನಿ. 2-3 ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 3-4 ವಿಸಿಲ್ ಬರೋವರೆಗೂ ಬಿಡಬೇಕಾಗತ್ತೆ. ವಾವ್, ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಸಿಹಿ ಹಿತ್ಕಿದ ಬೇಳೆ ರೆಡಿಯಾಗಿದೆ. ಇದನ್ನು ಪೂರಿ, ದೋಸೆ, ಚಪಾತಿ ಯಾವುದ್ರ ಜೊತೆ ಮಾಡ್ಕೊಂಡು ತಿಂದರೂ ಬಹಳ ಸೊಗಸಾಗಿರುತ್ತೆ. ಸ್ಕೂಲ್ ಮುಗಿಸ್ಕೊಂಡು ಸುಸ್ತಾಗಿ ಬಂದಿದ್ದ ನನ್ನ 2 ಪುಟ್ಟ ಮಕ್ಕಳಿಗೆ ಇದನ್ನು ಮಾಡಿಕೊಟ್ಟಾಗ ಟೇಸ್ಟ್ ಮಾಡಿ ಅಮ್ಮ ತುಂಬ ಸೂಪರಾಗಿದೆ ಅಮ್ಮ ಅಂತ ಹೇಳಿದರು. ನೀವು ಕೂಡ ಒಮ್ಮೆ ಈ ರೀತಿ ರೆಸಿಪಿನ ಮಕ್ಕಳಿಗೆ ಮಾಡಿಕೊಡಿ. ಊಟ ಮಾಡಲ್ಲ, ತಿಂಡಿ ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಖಂಡಿತವಾಗ್ಲೂ ತಿಂತಾರೆ. ಈ ರೆಸಿಪಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.